ಏನಾಗಲ್ಲ ಚಿರು, ಬೇಗ ಹುಷಾರಾಗಿ ಹೋಗ್ತೀಯ. ಚಿರು, ಡಾಕ್ಟರ್ ಬಂದು ನಿಂಗೆ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದಾರಲ್ಲ, ಏನೂ ಆಗಲ್ಲ, ಬೇಗ ಹುಷಾರಾಗಿ ಹೋಗ್ತೀಯ. ಅಯ್ಯೋ ಸೌಂದರ್ಯ ಮೇಡಮ್ ಅಲ್ಲೇ ಇದ್ದಾರೆ, ಇವಾಗ ನೀವಲ್ಲಿ ಹೋಗಂಗಿಲ್ಲ, ನೀವೇನಾದ್ರೂ ಹೋದ್ರಷ್ಟೇ. ಸರಿ ಅವರೇ, ನಾನು ಒಳಗೆ ಹೋಗಲೇಬೇಕು. ಈಗ ಮನೆ ಮದ್ದು ಗಿನಿ ಮದ್ದು ಅಂದರೆ ಜಾತ್ ಹೊಡಿತಾರಷ್ಟೇ. ಜಾಜಿ ಅವರೇ ನೋಡಿ, ಅವ್ರು ಎಷ್ಟು ನಡಕ್ತಿದ್ದಾರೆ. ನಾನು ನೋಡ್ಕೋದ್ರೆ ಅವ್ರು ಖಂಡಿತ ವಾಸಿ ಆಗ್ತಾರೆ. ಮೇಡಮ್ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸ್ತಾರೆ. ನೀವು ನಡೀರಿ. ಜಾಜಿ ಅವರೇ ಏನಾದರೂ ಮಾಡಿ ಪ್ಲೀಸ್. ಸರಿ ಇರಿ, ನಾನು ನೀರಿಡೋ ಥರ ಒಳಗಡೆ ಹೋಗಿ ಒಳಗಡೆ ಪರಿಸ್ಥಿತಿ ಹೇಗಿದೆ ಅಂತ ತಿಳ್ಕೊಂಬರ್ತೀನಿ. ಆದರೆ ದಯವಿಟ್ಟು ನೀವು ಮಾತ್ರ ಬರಬೇಡಿ ಪ್ಲೀಸ್. ದೇವ್ರೆ, ನೀನೇ ದಾರಿ ತೋರಿಸ್ಬೇಕು, ಜ್ವರ ವಾಸಿ ಆಗೋಕೆ ಮಾಡು. ಅಲ್ಲಿ ಲೊಚ್ಕಿಟ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ, ಆದರೆ ನೀನಂಗೆ ದಾರಿ ತೋರಿಸ್ತೀಯ. ಬೇಗ ಹುಷಾರಾಗ್ಬಿಡ್ತೀಯ. ಮೇಡಮ್ ಮನೆ ಪ್ರಜ್ಞೆ ಇಲ್ವಾ ನಿನಗೆ? ಮೇಡಮ್ ಸಾರಿ ಮೇಡಮ್, ಮೈ ಮೇಲೆ ಹಲ್ಲಿ ಬಿದ್ದುಬಿಡ್ತು. ಜಸ್ಟ್ ಶಟ್ ಅಪ್, ಗೆಟ್ ಔಟ್. ಏನಾಯ್ತು? ಅಯ್ಯೋ ನನ್ನ ಗ್ರಾಚಾರನೇ ಸರಿ ಇಲ್ಲ ಅನ್ಸುತ್ತೆ. ನಾನು ಸ್ವಲ್ಪ ಹೊತ್ತು ಅಲ್ಲೇ ಇದ್ದಿದ್ರೆ ನನ್ನ ಸಾಯಿಸ್ಬಿಡ್ತಿದ್ರು ಅಷ್ಟೇ. ಮೇಡಮ್ ಬೇರೆ ಅಲ್ಲೇ ಇದ್ದಾರೆ, ನೀವಂತಿಲ್ಲಿ ಇರಲೇಬೇಡಿ, ಫಸ್ಟು ಹೋಗಿ ಬನ್ನಿ. ಬಟ್ಟೆ ಎಲ್ಲ ಒದ್ದೆ ಗೊತ್ತಲ್ಲ. ಚಿರು, 2 minutes ಬಂದ್ಬಿಡ್ತೀನಿ. ನರಸಿಂಹ ಅರೆಸ್ಟ್ ಆಗಿದ್ದು ನಿನಗೆ ಗೊತ್ತಾಯ್ತು? ನಾನು ಸ್ಟೇಷನಿಂದ ಹೊರಗೆ ಬಂದಾಗ ನಿಮ್ಮ SI ಸಿಕ್ಕಿ ಎಲ್ಲ ವಿಷಯನೂ ಹೇಳಿದ್ರು. ಆ SI ನಿನಗೇನು ಅವಮಾನ ಮಾಡಲಿಲ್ಲ ತಾನೇ? ಅದೆಲ್ಲ ಬಿಡಿ, ಇಷ್ಟೊತ್ತು ದೊಡ್ಡದಾಗಿ ಭಾಷಣ ಬಿಗಿದ್ರಿ. ಮಗ ಅಂದರೆ ಕುರುಡು ಪ್ರೀತಿ, ಅದು ಇದು, ನಾನಾಗಿದ್ರೆ ವಿಷ ಹಾಕ್ಬಿಡ್ತಿದ್ದೆ ಹಾಗೆ ಅಂತ. ವಿಷ ಹಾಕ್ತಾರಂತೆ, ವಿಷ. ಪ್ರೀತಿನೇ ಇಲ್ದಿರೋ ಮಗನ ಮೇಲೆ ಕರುಣೆ ಹೇಗ್ರಿ ಬಂತು ನಿಮಗೆ? ಅವನನ್ನ ಬಿಡಿಸೋದಿಕ್ಕೆ ಸುಳ್ಳು ಹೇಳಿ ನನ್ನ ಹತ್ರ ಯಾಕ್ರಿ ಸೈನ್ ಹಾಕಿಸ್ಕೊಂಡ್ರಿ? ಅವನ್ ಸ್ಟೇಷನ್ ಅಲ್ಲಿದ್ರೆ ನಿಮ್ ಕರುಳು ಯಾಕೆ ಚುರುಕಂತು? ಅವನ ಮೇಲೆ ಮಮಕಾರ ಇದ್ದಿದ್ದಕ್ಕೆ ತಾನೆ, ಅವನ ಮೇಲೆ ಪ್ರೀತಿ ಇದ್ದಿದ್ದಕ್ಕೆ ತಾನೆ. ಪ್ರೀತಿನೂ ಇಲ್ಲ, ಎಂಥದ್ದು ಇಲ್ಲ. ಅವನು ನಿರಪರಾಧಿ ಅಂತ ಗೊತ್ತಾಯ್ತು. 100 ಜನ ಅಪರಾಧಿಗಳಿಗೆ ಶಿಕ್ಷೆ ಆಗಲಿ, ಆದರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಅಷ್ಟೇ. ಪ್ರೀತಿ ಅಂತೆ ಪ್ರೀತಿ. ಯಾಕೆ ಸುಳ್ಳು ಹೇಳ್ತೀರಾ? ಯಾಕೆ ಸುಳ್ಳು ಹೇಳ್ತೀರಾ? ನಿಮ್ಗೆ ಅವನ ಮೇಲೆ ಪ್ರೀತಿ, ಮಮಕಾರ, ವಾತ್ಸಲ್ಯ ಎಲ್ಲ ಇದೆ. ಅವನ ಅತ್ತಾಗ ನಾನು ಹೇಗೆ ಅವನಿಗೆ ಎದೆ ಅಲ್ಲಿ ಕುಡಿಸಿದಿನೋ ಹಾಗೆ ಅವನು ಬಿದ್ದಾಗ
ನೀವು ಅವನ ಕೈ ಹಿಡಿದು ನಡೆಸಿದ್ದೀರಾ. ಆಗ ನಮ್ಮ ಹತ್ರ ಬೈಕ್ ಇರಲಿ, ಸೈಕಲ್ ಇಲ್ಲದೆ ಇರೋ ಕಾಲ. ನರಸಿಂಹ ಚಿಕ್ಕವನಿದ್ದಾಗ ಅವನು ಜ್ವರ ಬಂತು ಅಂತ ಅವನನ್ನ ಹೆಗಲ ಮೇಲೆ ಹಾಕೊಂಡು ಮಧ್ಯರಾತ್ರಿನಲ್ಲಿ ಡಾಕ್ಟ್ರನ್ನ ಹುಡ್ಕೊಂಡು ಕಿಲೋಮೀಟರ್ ಗಟ್ಟಲೆ ನಡೆದಿದ್ದೀರಾ. ಅದು ಪ್ರೀತಿ ಅಲ್ವೇನ್ರಿ? ನಮ್ದು ತಾಯಿ ಕರಡು ರೀ. ಭಾವನೆಗಳನ್ನ ವ್ಯಕ್ತಪಡಿಸಿ ನಿಮ್ ಮುಂದೆ ಚಿಕ್ಕೋರಾಗ್ಬಿಡ್ತೀವಿ. ನಿಮಗೆ ಮನಸ್ಸಲ್ಲಿ ಇಟ್ಕೊಂಡು ಕೊರ್ಗಕ್ ನಮಗ್ ಬರಲ್ಲ. ನನ್ನ ಮಗ ಕೊಲೆಗಾರನೂ ಅಲ್ಲ, ಕಳ್ಳನೂ ಅಲ್ಲ. ಅವನ್ ಮಾಡಿದ್ದು ಒಂದೇ ಒಂದು ತಪ್ಪು ರೀ. ಒಂದು ಹುಡುಗಿನ ಮನಸಾರೆ ಪ್ರೀತಿಸ್ತ ಮನಸ್ಸು ಕೆಡಿಸ್ಕೊಂಡ ಅಷ್ಟೇ. ನನ್ನ ಮಗ ಬಂಗಾರ ರೀ, ಬಂಗಾರ. ಬಂಗಾರ ಅಂತೆ, ಬಂಗಾರ ಕಾಗೆ ಬಂಗಾರ ಅವನು. ಹೋಗಿ ಹೋಗಿ ಆ ಕುಡ್ಕನ್ ವಹಿಸ್ಕೊಂಡು ಅಣ್ಣನೇ ದಬಾಯಿಸ್ತಾ ಇದ್ದೀರಲ್ಲ. ಅಂಥ ಮಕ್ಕಳು ಮನೆಗೆ ಮಾರಿ ಇದ್ದಂಗೆ. ಅಣ್ಣ, ನಿನಗೂ ಬುದ್ಧಿ ಇಲ್ಲ. ಹೋಗಿ ಹೋಗಿ ಆ ಕುಡ್ಕನ್ ಬಿಡ್ಸೋದಕ್ಕೆ ಅದಕ್ಕೆ ಕೈಲಿ ಸೈನ್ ಮಾಡಿಸಿದ್ಯಲ್ಲ. ನಾನಾಗಿದ್ರೆ ಸಾಯ್ಲಿ ಬಿಡು ಅಂತ ಬಿಟ್ಟು ಬರ್ತಾ ಇದ್ದೆ. ಅಂಬುಜಾ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅಲ್ಲ, ನನ್ನ ಮಗನ ಬಗ್ಗೆ ಮಾತಾಡಕ್ಕೆ ನೀನ್ ಯಾರು? ಹಳ್ಳಕ್ಕೆ ಬಿದ್ದರೆ ಆಳ್ಗೊಂದು ಕಲ್ಲು ಅಂತ, ಜೀವನದಲ್ಲಿ ಅವನೇನೋ ಕೆಟ್ಟ ಅಂತ ಒಬ್ಬರೊಬ್ರು ತಲೆಗೊಂದು ಮಾತಾಡ್ತೀರಾ. ನೋಡ್ತಾ ಇರಿ, ನನ್ನ ಮಗ ಜೀವನದಲ್ಲಿ ನೀವೆಲ್ಲರೂ ಆಶ್ಚರ್ಯ ಪಡೋ ರೀತಿ ಬದುಕ್ತಾನೆ. ನರಸಿಂಹ ಉದ್ಧಾರ ಆಗ್ತಾನೆ. ಆಗ ನಿಮ್ಮೆಲ್ಲರ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಅಯ್ಯೋ, ಜ್ವರ ಬೆಂಕಿ ತರ ಸುಡ್ತಿದೆ ಅಲ್ವಾ? ಏನ್ ಮಾಡ್ಲಿ? ಇದೇ ಸರಿ. ಚಿಕ್ಕ ವಯಸ್ಸಲ್ಲಿ ನಂಗೆ ಜ್ವರ ಬಂದಾಗ ಅಮ್ಮ ಚಿಟ್ಕಿ ಹಾಕ್ತಿದ್ದು. ಅದೇ ಮಾಡೋಣ. ಚಿರು, ಏನಾಯ್ತು? ಜಾನು, ಇಟ್ಸ್ ಸಲಾಡ್ ಟೈಮ್. ತಗೋತೀನಿ. ಥ್ಯಾಂಕ್ ಯು. ಸಲಾಡು ಅರವಿಂದ್ ನಮಗಿಲ್ವಾ? ಕೋಪ ಮಾಡ್ಕೋಬೇಡಪ್ಪ. ಏನೋ ಮೈದ್ನ ಪ್ರೀತಿಯಿಂದ ಮೈದೂದಲ್ಲಿ ಮಾಡಿರೋ ಮೋಮೋಸ್ ಏನೋ ತಗೊಬಂದು ಕೊಡ್ತಾನೇನೋ ಅಂತ ಕೇಳಿದೆ. ಹೋಗ್ಲಿ ಬಿಡು. ನನ್ನ ಗಂಡನೇನೋ ಕೇಳೋಣ ಅಂದರೆ ಅವರು ಪಾಪ ಮೇಲ್ಗಡೆ ಕೂತ್ಕೊಂಡು ಬಾಟ ಲೆಕ್ಕ ಹಾಕ್ತವ್ರೆ. ಅವ್ರಿಗೆ ಯಾಕೆ ಸುಮ್ಮನೆ ಡಿಸ್ಟರ್ಬ್ ಮಾಡೋದು? ಇದೇನಿದು ಬಾಟ ಗೀಟ ಅಂತಿದ್ದಾರೆ? ಜಾನು, ಅದು ರೂಪ, ನೀನೇನೋ ಗಾಬರಿ ಆಗೋಕೆ ಹೋಗ್ಬೇಡ. ನಮ್ಮ ಯಜಮಾನ್ರು ಜಾಕಿ ಫಿಲಮ್ ನೋಡಿದ್ಮೇಲಿಂದ ಸಿನಿಮಾದ ಶೋಕಿ ಜಾಸ್ತಿ ಆಗೋಯ್ತು.
ಸಣ್ಣ ಪುಟ್ಟ ಅವಕಾಶ ಕೇಳಿಕೊಂಡು ಆ್ಯಕ್ಟ್ ಮಾಡೋಕ್ಕೆ ಅಂತ ಟ್ರೈ ಮಾಡಿದ್ರು. ಆದರೆ ಅದೇನೋ ಅಂತಾರಲ್ಲ, ಅನ್ನದ ಋಣ ಸಿನಿಮಾದ ಋಣ ಹಣೆಯಲ್ಲಿ ಬರ್ದಿದ್ರೆ ಮಾತ್ರ ಅಂತ ದಕ್ಕೋದು. ಪಾಪ ಇವ್ರ ಹಣೆಯಲ್ಲಿ ಅದು ಬರ್ದಿರ್ಲಿಲ್ಲ. ಆದರೆ ರೀಲಲ್ಲಿ ಆ್ಯಕ್ಟ್ ಆಗೋಕೆ ಹೋಗಿ ರಿಯಲ್ ಎಸ್ಟೇಟ್ ಬ್ರೋಕರ್ ಆಗ್ಬಿಟ್ರು. ಹಾಗೆ ಸಿನಿಮಾದಲ್ಲಿ ಯೂಸ್ ಮಾಡೋ ಈ ಟಾಟಾ ಬಾಟನೆಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಅದನ್ನೇ ಕೇಳಿಸ್ಕೊಂಡು ನನ್ನ ಬಾಯಲ್ಲಿ ಬಂದ್ಬಿಡ್ತು. ಅರವಿಂದ್, ನಿಜ ಹೇಳಿ, ನಾನು ನಿಜವಾಗ್ಲೂ ಹೀರೋಯಿನ್ ಆಗ್ತೀನಾ ಅಥವಾ ಇವ್ರ ಥರನೇ ಮನೇಲಿ ಕುತ್ಕೊಂಡು ಬಾಟದ ಬಗ್ಗೆ ಮಾತಾಡ್ತೀನ? ಜಾನು, ನೀನು ಹೀರೋಯಿನ್ ಆಗಲ್ಲ ಅಂತ ಯಾರು ಹೇಳಿದ್ದು? ನೋಡ್ತಾರು, ಇವತ್ತಲ್ಲ ನಾಳೆ ನೀನು ಸೂಪರ್ ಸ್ಟಾರ್ ಆಗೋದು ಗ್ಯಾರಂಟಿ. ಕಳಸದಲ್ಲಿದ್ದಾಗಲೂ ಇದನ್ನೇ ಹೇಳಿದ್ರೆ, ಆದರೆ ಇಲ್ಲಿಗೆ ಬಂದಾಗಿಂದ ನೀವು ನನಗೆ ಚಾನ್ಸ್ ಕೊಡ್ಸೋಕೆ ಏನೂ ಟ್ರೈಯೇ ಮಾಡ್ತಿಲ್ಲ. ಹಾಗಲ್ಲ ಜಾನು, ಅವ್ರ ಇವ್ರ ಹತ್ರ ಹೋಗಿ ಚಾನ್ಸ್ ಕೇಳಿ ಈಗಾಗಲೇ ಮುಂದೆ ನೋಡೋಣ ಅಂತ ಹೇಳ್ಕೊಳ್ಳೋ ಬದಲು ಸ್ವಲ್ಪ ದುಡ್ಡು ಬಿಚ್ಚಿದ್ರೆ ಆಟೋಮೆಟಿಕ್ಕಾಗಿ ಚಾನ್ಸ್ ಸಿಗುತ್ತೆ. ದುಡ್ಡ ಚಾನ್ಸೇ ಇಲ್ಲ. ಮೊದಲು ನನಗೊಂದು ಪೋರ್ಟ್ಫೋಲಿಯೋ ಮಾಡಿಸಿ, ಅದನ್ನು ನಿಮಗೆ ಗೊತ್ತಿರೋರಿಗೆ ಕಳಿಸಿ. ಅವಾಗಲೂ ಚಾನ್ಸ್ ಸಿಗಲಿಲ್ಲ ಅಂತ ಅಂದರೆ ಮುಂದೆ ಏನು ಮಾಡಬೇಕು ಅದನ್ನು ಮಾಡೋಣ. ಡನ್ ಜಾನು, ಹಾಗಿದ್ರೆ ನನಗೆ ಗೊತ್ತಿರೋ ಫೋಟೋಗ್ರಾಫರ್ನ ನಾಳೆನೇ ಕರೆಸ್ಬಿಡ್ತೀನಿ, ಓಕೆನಾ? ಹಾಗಾದ್ರೆ ಮೇಕಪ್ ಮೆನ್ ಕಾಸ್ಟ್ಯೂಮರ್ ಎಲ್ಲ ಬರ್ತಾರಾ? ಆ ಕೆಲಸಕ್ಕೆ ಬರಲಿಲ್ಲ ಯಾರು ಅಂತಂದ್ರೆ ನೀವು ಮಾಡ್ತೀರ ಅದನ್ನ? ನಾನು ಯಾಕೆ ಮಾಡಲಿ? ಬೇಕು ಅಂದರೆ ಮೇಕಪ್ ಮೆನ್ ಲಿಂಗುದು ನಂಬರು ನಮ್ಮ ಯಜಮಾನ್ ಹತ್ರ ಇದೆ. ಬೇಕು ಅಂದರೆ ಈಸ್ಕೊಡ್ತೀನಿ ರೀ. ಅದಕ್ಕೆ ಅವರು ಮೇಕಪ್ ಲಿಂಗು ಅಲ್ಲ, ಮೇಕಪ್ ಮ್ಯಾನ್ ನಿಂಗು ಅಂತ ನನಗೂ ಗೊತ್ತಿದೆ, ನಾನೇ ಕರೆಸ್ತೀನಿ, ಸುಮ್ಮನೆ. ಅರವಿಂದ್, ಹಾಗಾದರೆ ಅವ್ರ ಥ್ರೂನೇ ನಾವು ಚಾನ್ಸಿಗೆ ಟ್ರೈ ಮಾಡ್ಬೋದಲ್ವಾ? ಅದಾಗಲ್ಲ ಜಾನು, ಯಾಕಂದ್ರೆ ಅವ್ನಿಗೇನೋ ಕೆಲಸ ಅಂತ ಊರಿಗೆ ಸೆಟ್ಲ್ ಆಗ್ಬಿಟ್ಟಿದ್ದಾನೆ, ಅವ್ನು ಬರಲ್ಲ ಇಲ್ಲಿ. ಸರಿ, ಹಾಗಾದರೆ ನನ್ನ ಹತ್ರನೇ ಸ್ವಲ್ಪ ಮೇಕಪ್ ಐಟಮ್ಸ್ ಇದೆ, ನಾನೇ ಮೇಕಪ್ ಮಾಡ್ಕೋತೀನಿ ಬಿಡಿ. ಅದೇ ಬೆಟ್ರ್ ಜಾನು. ಯಾರ್ಯಾರ್ದು ಮೇಕಪ್ ಐಟಮ್ಸ್ ಎಲ್ಲ ಯೂಸ್ ಮಾಡಿದ್ರೆ ನಿನ್ನ ಸ್ಕಿನ್ ಹಾಳಾಗ್ಬಿಟ್ರೆ ನೀನೇ ಮೇಕಪ್ ಮಾಡ್ಕೊಂಡ್ಬಿಡು. ಲೋ ಅರವಿಂದ, ನಿಂಗೊಂದು ವಿಷಯ ಹೇಳೋದೇ ಮರ್ತುಬಿಟ್ಟೆ. ಅದೇ ಪಕ್ಕದ ಬೀದಿ ಪಂಕಜ ಅಂತಿದ್ದಾರಲ್ಲ, ಅವ್ರ ಮನೇಲಿ 8 kg ಚಿನ್ನನೆ ಯಾರೋ ಕಳ್ತನ ಮಾಡ್ಬಿಟ್ರಂತೆ. ಹೌದಾ? ಅದಕ್ಕೆ ನಿನ್ನೆ ನಮ್ಮ ಎದುರುಗಡೆ ಮನೆಯಲ್ಲಿ 3 ಜನ ಬಂದ್ಬಿಟ್ಟು 3-4 kg ಚಿನ್ನ ದೋಸ್ಕೊಂಡು ಹೋಗ್ಬಿಟ್ರಂತೆ. ಹೌದಾ? ಛೇ, ಈಗಂತೂ ಕಾಲನೇ ಸರಿ ಇಲ್ಲಪ್ಪ. ರೂಪಾ, ನಿನ್ನ ಹತ್ರ ಏನಾದ್ರು ಚಿನ್ನ ಇದ್ರೆ ಅದನ್ನ ನನ್ನ ಹತ್ರ ಕೊಡು, ಅದನ್ನ ನಾನು ಸೇಫಾಗಿ ಎತ್ತಿಡ್ತೀನಿ. ಇಲ್ಲ ಇಲ್ಲ, ಪರವಾಗಿಲ್ಲ. ನನ್ನ ಹತ್ರ ಇರೋದನ್ನ ಹೇಗೆ ಸೇಫಾಗಿ ಇಟ್ಕೋಬೇಕು ಅಂತ ನನಗೆ ಗೊತ್ತು, ನೀವು ತಲೆ ಕೆಡಿಸ್ಕೋಬೇಡಿ. ಚಿರು, ಚಿರು, ಚಿರು ಏನಾಯ್ತು? ಯಾಕೆ ಹಚ್ಕೊಂಡೆ? ಸುಟ್ಟಗಾಯ್ತು ಅದಕ್ಕೆ. ಎಲ್ಲಿ? ಯಾರೋ ಬರೆ ಹಾಕಿದಾರ? ಇದೇನಿದು? ಸುಟ್ಟೋಗಿದೆ. ಯಾರು ಬರೆ ಹಾಕಿದ್ದು? ಯಾರು ಯಾರು ನನ್ನ ಮಗನ್ ಬರೆ ಹಾಕಿದ್ದು? ಯಾರು? ಅಯ್ಯೋ, ನನ್ನನ್ನ ಹಾಗೆ ನೋಡ್ತಿದೀಯಾ? ನಾನ್ಯಾಕೆ ಅವನು ಬರೆ ಹಾಕ್ಲಿ? ನನಗೆ ಗೊತ್ತಿಲ್ಲ. ಛೇ, ಹುಷಾರಿಲ್ಲದೆ ಮಲಗಿದ್ದಾನೆ ಮಗ, ಅವನ್ಗೆ ಯಾರು ಬರೆ ಹಾಕ್ತಾರೆ? ಮನುಷ್ಯರು ಯಾರು? ಈಗ ತಾನೇ ಬರೆ ಹಾಕೋಗಿದ್ದಾರೆ. ಇಲ್ಲೇ ಎಲ್ಲ ಇರ್ತಾರೆ, ಹುಡುಕಿ ಅವ್ರನ್ನ. ಯಾರೂ ಇಲ್ಲ. ಸೌಂದರ್ಯ, ಅಲ್ಲಿ ಯಾರು ಇಲ್ಲ. ಕವನ, ಅಲ್ಲಿ ಯಾರು ಇದ್ದಾರಾ? ಇಲ್ಲ ಮಾಮ್, ಇಲ್ಲಿ ಯಾರು ಇಲ್ಲ. ಹೊರಗಡೆನೂ ಕಾಣಿಸ್ತಾ ಇಲ್ಲ.
ಅರ್ಚನಾ, ಅಲ್ಲಿ ಯಾರಾದ್ರೂ ಇದ್ದಾರಾ? ಆ ಬಾಲ್ಕನಿಲಿ ಯಾರಾದ್ರೂ ಇದ್ದಾರಾ? ಅಲ್ಲಿ ಯಾರಾದ್ರೂ ಇದ್ದಾರಾ? ಯಾರೂ ಇಲ್ಲ. ನೀವು ಹೊರಡಿ, ನಾನು ನೋಡ್ಕೊತೀನಿ. ಅದೇನ್ ನೋಡ್ಕೋತೀನಿ ಅಂತ ಎಲ್ರನ್ನೂ ಕಳಿಸ್ತೀಯ, ಆಮೇಲೆ ಈ ಥರದ್ದು ಏನಾದ್ರೂ ಆಗುತ್ತೆ. ನೋಡಿ ಚಿಕ್ಕತ್ತೆ, ಆ ಜಾಜಿ ನನ್ನ ಮೇಲೆ ನೀರು ಚೆಲ್ಲಿದ್ಲು. ಅದನ್ನ ಕ್ಲೀನ್ ಮಾಡ್ಕೊಳಕ್ಕೆ ಅಂತ 1-2 ನಿಮಿಷ ಹೊರಗೆ ಹೋಗಿದ್ದೆ, ಅಷ್ಟರಲ್ಲಿ ಹೀಗಾಗಿದೆ. ಅಯ್ಯೋ, ನಾನೇನಾದ್ರೂ ಇಲ್ಲಿ ಇದ್ದಿದ್ರೆ ಈ ತರ ಏನೂ ಆಗೋಕ್ಕೂ ಬಿಡ್ತಿರ್ಲಿಲ್ಲ. ಕೊಂಕು ಮಾತನ್ನ ನಿಲ್ಲಿಸಿ. ನನ್ನ ಮಗನ್ನ ಹೇಗೆ ನೋಡ್ಕೋಬೇಕು ಅಂತ ನಾನು ಯಾರಿಂದನೂ ಪಾಠ ಕೇಳಬೇಕಾಗಿಲ್ಲ. ನಾನು ನೋಡ್ಕೋತೀನಿ. ಹೋಗಿ ಎಲ್ಲರೂ ಹೊರಡಿ. ಏ ಬಾರೆ. ಸಾರಿ ಚಿರು, ನಿನ್ನ ಚೆನ್ನಾಗಿ ನೋಡ್ಕೋಬೇಕು, ನಿನ್ಗೇನೂ ಆಗಬಾರ್ದು ಅಂತ ನಾನು ಎಷ್ಟು ಕೇರ್ ತಗೋತೀನಿ. ಆದರೆ ಯಾಕೋ ಎಲ್ಲ ಎಡವಟ್ಟಾಗ್ತದೆ. ನೀನು ರೆಸ್ಟ್ ಮಾಡು, ಅಪಾಯಿಂಟ್ಮೆಂಟ್ ಹಚ್ತೀನಿ. ಏ ಕಮಲ, ನಂಗೊಂದು ಡೌಟು ಕಣೆ. ಮಾಮ್, ಈ ಹೊತ್ತಲ್ಲಿ ಏನ್ ಮಾಮ್ ಡೌಟು? ಮಾಮ್, ನಂಗೆ ನಿದ್ದೆ ಬರ್ತಿದೆ, ಬಾ ಮಾಮ್ ಹೋಗೋಣ. ಸುಮ್ಮನೆ ಕೇಳಿಸ್ಕೊಳೆ, ನಮ್ಮ ಚಿರುಗ್ ಬರೆ ಹಾಕಿರೋದು ಆ ದೀಪಾನೇ ಅಂತ ನನ್ಗೆ ಯಾಕೋ ಅನುಮಾನ ಕಣೆ. ಹೌದಾ? ಹ್ಞೂ ಕಣೆ, ನೀರು ತಗೊಂಡೋಗೋ ನೆಪದಲ್ಲಿ ಚಿರು ರೂಮ್ಗೆ ಹೋಗ್ತಾ ಇದ್ಲು. ನಾನು ಹೋಗಬೇಡ ಅಂತ ಹೇಳಿದ್ದೆ, ಆದರೂ ಯಾಮಾರಿಸಿ ಅಲ್ಲಿ ಹೋಗಿ ಅವನಿಗೆ ಬರೆ ಹಾಕಿರ್ಬೇಕು. ಅಲ್ಲ ಮಾಮ್, ಅವಳು ಒಳಗೆ ಹೋಗಿದ್ರು, ಪ್ರೋಗೆ ಮಾಮ್ ಬರೆ ಹಾಕ್ತಾಳೆ. ಈ ಕವನ ಅವನಿಂದ ಅವಳು ತುಂಬ ಸಲ ಬಯಸ್ಕೊಂಡಿದ್ದಾಳೆ. ನಾನು ಅವಳಿಗೆ ಉಪವಾಸ ಹಾಕಿದ್ದೆ. ಆ ಸೇಡ್ ತೀರಿಸ್ಕೊಳ್ಳೋಕ್ಕೋಸ್ಕರನೇ ಅವಳು ಹೋಗಿ ಬರೆ ಹಾಕಿರ್ಬೇಕು. ಮಾಮ್, 1 ನಿಮಿಷ. ಇನ್ನಕ್ಕೆ ನೀನು ಉಪವಾಸ ಹಾಕಿರೋದ್ರಿಂದ ನಿನಗೆ ಬರೆ ಹಾಕಬೇಕು, ರೋಗಿ ಯಾಕೆ ಮಾಮ್ ಹಾಕ್ತಾಳೆ? ನನ್ಗೆ ಹಾಕಿದ್ರೆ ಸೊಂಟ ಮುರಿಯಲ್ವಾ? ಅವಳಿಗೆ ನನ್ ಕಂಡ್ರೆ ತುಂಬಾ ಭಯ, ಅದಕ್ಕೆ ಚಿರುಗ್ ಬರೆ ಹಾಕಿದಾಳೆ. ಹೇ ಕವನ, ಬಾರ ಈ ವಿಷಯನ ಮೊದಲು ಸೌಂದರ್ಯಂಗೆ ಹೇಳೋಣ. OMG ಮಾಮ್, ನನ್ನ ಬ್ರೈನ್ನ ಈಟ್ ಮಾಡ್ತಿದ್ದೆ. ನೋಡು ಮಾಮ್, ಅವ್ರ ಹತ್ರ ಹೋಗಿ ಹೇಳೋದೇನು ಬೇಡ. ಸೌಂದರ್ಯ ಅದಕ್ಕೆ ನಾಳೆ ಬೆಳಗ್ಗೆ ಆಗೋಷ್ಟರಲ್ಲಿ ಬರೆ ಇಟ್ಟಿದ್ದು ಯಾರು ಅಂತ ಕಂಡುಹಿಡಿದು ಅವರು ಪನಿಷ್ ಮಾಡೇ ಮಾಡ್ತಾರೆ ಮಾಮ್. ಆ್ಯಂಡ್ ನನಗೆ ತುಂಬ ನಿದ್ದೆ ಬರ್ತಿದೆ. ಗುಡ್ ನೈಟ್. ನೀನು ಚೆನ್ನಾಗಿರ್ಬೇಕು ಅಂತ ಏನೇನೋ ಮಾಡಿದೆ, ಆದರೆ ಎಲ್ಲ ಎಡವಟ್ಟಾಗು. ಯಾರದು ಕೆಮ್ಮಿದ್ದು? ಅದಕ್ಕೆ ಹಾ ಚಿರು, ಬಂದೆ. ದೀಪ ಆಗಲೇ ಹೇಳಿದ್ಲು ಅವನ ಮೈ ತುಂಬ ಸುಡ್ತಾ ಇದೆ, ಜ್ವರ ಇರಬೇಕು ಅಂತ. ಅವ್ನು ಏನಾಗಿಲ್ಲ ಅಂತ ಹೇಳಿದಕ್ಕೆ ನಾವು ಸುಮ್ಮನಾಗ್ಬಿಟ್ವಿ. ಆಗಲೇ ಡಾಕ್ಟರ್ನ ಕರೆಸಿದ್ರೆ ಜ್ವರ ಇಷ್ಟು ಏರ್ತಿರ್ಲಿಲ್ಲ. ತಪ್ಪು ಮಾಡಲ್ಲ ಅಂತ ಎಲ್ಲರ ಮುಂದೆ ಕೈ ಮುಗಿದು ಕ್ಷಮೆ ಕೇಳಿದ್ರಲ್ರಿ, ಈಗೇನು ಮಾಡ್ತಾ ಇದ್ದೀರಾ? ಇವ್ರಿಗೆ ತುಂಬ ಜ್ವರ ಇದೆ. ಸಾಕು, ಸುಮ್ಮನೆ ಇರಿ. ನಂಗೆ ಯಾವ ಜ್ವರನೂ ಇಲ್ಲ, ಏನೂ ಇಲ್ಲ, ಚೆನ್ನಾಗೇ ಇದ್ದೀನಿ.
ಸೌಂದರ್ಯ ಮೇಡಮ್ ನಿದ್ದೆ ಮಾಡ್ತಿದ್ದಾರೆ. ಇದೇ ಸರಿಯಾದ ಸಮಯ, ಮೊದಲು ಇಲ್ಲಿಂದ ಹೊರಟೋಗ್ಬೇಕು.